ಏನು ಅಂತಂದರೆ ನೋಡಿ, ಹೊಟ್ಟೆಪಾಡಿಗೋಸ್ಕರ ಬಹಳ ಜನ ಖಳನಾಯಕರಾಗ್ತಾರೆ. ಹೊಟ್ಟೆಪಾಡಿಗೋಸ್ಕರ ಮಾಡಬಾರದು ಕೆಲಸಗಳನ್ನೆಲ್ಲ ಮಾಡ್ತಾರೆ ತೆರೆಯ ಮೇಲೆ ಮಾತ್ರ. ಇದನ್ನು ಗಮನ ಇಟ್ಕೋಬೇಕು. ನೋಡಿ, ಖಳನಟರು ಇದಾರಲ್ಲ, ಖಳನಟರು ನಿಜಕ್ಕೂ ಕೆಟ್ಟವರಲ್ಲ. ಅವ್ರು ಹೊಟ್ಟೆಪಾಡಿಗೋಸ್ಕರ ಅವ್ರು ಆ್ಯಕ್ಟ್ ಮಾಡ್ತಿರ್ತಾರೆ. ಅವರು ಫೈಟ್ ಮಾಡ್ತಾರೆ, ರೇಪ್ ಮಾಡ್ತಾರೆ, ಕೊಲೆ ಮಾಡ್ತಾರೆ, ಎಲ್ಲವನ್ನೂ ಮಾಡ್ತಾರೆ ಹೊಟ್ಟೆಪಾಡಿಗೋಸ್ಕರ. ಆದರೆ ಖಳನಾಯಕರಾಗಿ ಮಿಂಚಿದಂಥವರು ನಿಜ ಜೀವನದಲ್ಲಿ ನಾಯಕರಾಗಿ ಬದುಕಿದ್ದನ್ನು ನಾವು ನೋಡಿದ್ದೀವಿ. ನಾಯಕರ ರೀತಿಯಲ್ಲಿ ಬದುಕಿದ್ರು ನೋಡಿದ್ವಿ. ಇವರ ತಂದೆ ಪಾತ್ರಗಳನ್ನು ಮಾಡ್ತಾ ಇದ್ರು, ಖಳನಾಯಕರ ಪಾತ್ರಗಳನ್ನು ಮಾಡ್ತಾ ಇದ್ರು. ಆದರೆ ನಾಯಕರ ರೀತಿಯಲ್ಲೇ ಬದುಕಿದ್ರು ನಿಜ ಜೀವನದಲ್ಲಿ. ಆದರೆ ಮಗ ನಾಯಕನಾಗಿ ಮೆರೆತಾ ಇರುವಂಥವನು. ಆದರೆ ಬರ್ತಿರುವಂಥ ಆರೋಪಗಳು ನೋಡಿ, ಖಳನಾಯಕರ ಮೇಲೆ ಬರ್ತಿರುವಂಥ ಆರೋಪಗಳು, ನಿಜ ಜೀವನದಲ್ಲಿ ಖಳನಾಯಕರ ಮೇಲೆ ಯಾವ ರೀತಿ ಬರುತ್ತಲ್ಲ ಆರೋಪಗಳು, ಅಂಥ ಆರೋಪಗಳನ್ನು ಮಗ ಎದುರಿಸ್ತಾ ಇದ್ದಾರೆ. ಇದು ಸ್ಥಿತಿ. ಇಡೀ ಘಟನಾವಳಿಗಳು ಯಾವ ರೀತಿ ಆಯಿತು ಅದನ್ನು ನಾವು ತೋರಿಸ್ತಾ ಇದ್ದೀವಿ. ಎಲ್ಲಿ ಶವ ಸಿಕ್ತು, ಏನು ಎತ್ತ, ಮೊದಲು ಇಬ್ಬರು ಬಂದು ಸರೆಂಡರ್ ಆಗ್ತಾರೆ. ಇಲ್ಲ ಹೆಣ ಸಿಕ್ಕಿದೆಯಲ್ಲ, ಅದು ನಾವೇನೇ ಕೊಲೆ ಮಾಡಿದ್ದು ಅಂತಾರೆ. ವೀರೇಶ್ ಪ್ರೀ ಸ್ಕೂಲ್ ಬಿಸ್ನೆಸ್ ಮಾಡಿ 10 ಲಕ್ಷಕ್ಕೂ ಹೆಚ್ಚು ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಅದಾದಮೇಲೆ ಪೊಲೀಸರು ಅವ್ರನ್ನ ಬೆಂಡೆತ್ತಾರೆ. ಏನು ಕತೆ ಅಂತ, ಯಾಕೆ ಅಂತ. ಇಲ್ಲ, ಸೋಲ ಇತ್ತು, ಅವನ ಹತ್ರ ಸಾಲ ಪಡೆದಿದ್ದ ಅಂತ. ಸಾಲ ಕೊಟ್ಟಿರುವಂಥ, ಸಾಲ ಪಡೆದಿರುವಂಥ ಯಾವ ವಿವರಗಳಾಗಲಿ ಯಾವುದು ಕೂಡ ಸಿಗಲ್ಲ, ಡೀಟೇಲ್ಸು. ಅದಾದಮೇಲೆ ಬೆಂಡೆತ್ತಿದಂಥ ಸಂದರ್ಭದಲ್ಲಿ ಇನ್ನೊಂದಿಷ್ಟು ಜನರ ಹೆಸರು ಹೇಳ್ತಾರೆ. ಅವ್ರನ್ನ ಠಾಣೆ ಕರೆಸ್ತಾರೆ, ಅವರಿಗೆ ಬೆಂಡೆತ್ತಾರೆ. ಬಡದಾದ ಮೇಲಿಂದ ಹೇಳ್ತಾರೆ ಅವರು, ಇಲ್ಲ ಇದ್ರ ಹಿಂದೆ ಬೇರೆಯವರೇ ಇದ್ದಾರೆ, ಇದು ನಮ್ಮದಲ್ಲ, ಇದು ದರ್ಶನ್ ಅವ್ರ ಪಾತ್ರ ಇದೆ ಇದರಲ್ಲಿ ಅಂತ. ಆವಾಗ ಇಡೀ ಸಂಗತಿಗಳು ಬಯಲಾಗುತ್ತೆ. ಇಡೀ ಸಂಗತಿಗಳು ದರ್ಶನ್ ಪಾತ್ರ ಇದೆ ಇಲ್ಲಿ ಅಂತ ಗೊತ್ತಾದ ತಕ್ಷಣ ಪೊಲೀಸರು ಕೂಡ ಬೆಚ್ಚಿ ಬಿದ್ದು ಬಿಡ್ತಾರೆ. ಏನಪ್ಪ ಹಿಂಗೆಲ್ಲ ಇದೆಯಾ ಅಂತ. ಹಂಗಂತ ತಕ್ಷಣ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಬರೋಕ್ಕೂ ಸಾಧ್ಯ ಇಲ್ವಲ್ಲ. ಶವ ಪತ್ತೆ ಆದಾಗಿನಿಂದ ಹಿಡಿದು ಆಮೇಲಿನ ಘಟನಾವಳಿಗಳು ಒಂದೊಂದೇ ಸುರುಳಿ ಬಿಚ್ಕೊಳ್ತಾ ಹೋಯಿತು. ಅದರ ಪರಿಣಾಮ ಇವತ್ತು ಜೈಲಿನಲ್ಲಿದ್ದಾರೆ ದರ್ಶನ್. ಇದೇನು ಹೊಸದೇನೂ ಅಲ್ಲ. ಹಿಂದೆ ಈ ಫ್ಯಾಮಿಲಿಯಲ್ಲಿ ಗಲಾಟೆಗಳಾಗಿ ಆವಾಗ ಜೈಲು ಕಂಡು ಬಂದಿದ್ದಾಯಿತು. ಅದಾದಮೇಲೆ ರಾಜಿಯಾಗಿದ್ದೂ ಆಯಿತು. ಈಗ ಯಾರೋ ತನ್ನ ಗೆಳತಿ, ಆಕೆನ ಮದುವೆ ಕೂಡ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಅವ್ರವ್ರ ವೈಯಕ್ತಿಕ ಲೈಫ್, ಅದು ಬಿಡಿ. ಆದರೆ ಆಕೆಗೆ ಇನ್ಯಾವನೋ ಮೆಸೇಜ್ ಕಳಿಸ್ತಾ ಅಂತ. ಯಾಕೆ ಕಳಿಸ್ತಾ ಅವನು? ಇಲ್ಲ ಏನು ಅಂತಂದರೆ, ನಮ್ಮ ಅಣ್ಣನ ಫ್ಯಾಮಿಲಿ ಒಳಗಡೆ ನೀನು ಬಂದಿದೆಯಾ ಅಂತ ಪವಿತ್ರ ಗೌಡಗೆ ಮೆಸೇಜ್ ಕಳಿಸಿದಂತೆ. ಇವನಿಗೂ ಬೇರೆ ಕೆಲಸ ಇರಲಿಲ್ವ ಈ ಪುಣ್ಯಾತ್ಮನಿಗೆ? ಸಾಯೋದಿತ್ತಲ್ಲ ಇಂಥವ್ರ ಕೈಯಿಂದ. ಕಳಿಸ್ತಾ, ಕೆಟ್ಟ ಕೊಳಕ ಮೆಸೇಜ್ಗಳನ್ನು ಕಳಿಸ್ತಾ, ಕೆಟ್ಟ ಕೊಳಕ ಫೋಟೋಗಳನ್ನು ಕಳಿಸ್ದ. ಅದೆಲ್ಲ ಆದಮೇಲೆ ಘಟನಾವಳಿಗಳು ಹೋದರು, ಚಿತ್ರದುರ್ಗಕ್ಕೆ ಹೋದರು, ಅಲ್ಲಿಂದ ಎತ್ತಾಕೊಂಬಂದರು, ಹೊಡೆದ್ರು, ಬಡಿದ್ರು. 13 ಆರೋಪಿಗಳ ಮೊಬೈಲನ್ನು ಸೀಸ್ ಮಾಡಲಾಗಿದೆ. ಮೊದಲು ಬಂದಿದ್ದೇ ವಿವರಗಳು ಮೊಬೈಲ್ನಿಂದ. ಮೊಬೈಲ್ ತೆಗೆದು ನೋಡಿದಂಥ ಸಂದರ್ಭದಲ್ಲಿ ರಾತ್ರಿ ಪೂರ್ತಿ ಕಾಲ ಹೋಗಿದ್ದು ಯಾರಿಗಪ್ಪ ಅಂದರೆ ದರ್ಶನ್ ಅವರಿಗೆ. ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ವಾರದಿಂದ ಪ್ಲಾನ್ ಮಾಡಿದಾರಂತೆ. ಅವನು ಹೆಂಗೆ ಟ್ರೇಸ್ ಮಾಡಬೇಕು, ಅವನ್ನ ಹೆಂಗೆ ಕರೆಸ್ಬೇಕು, ಅವನ್ನ ರೇಣುಕಾ ಸ್ವಾಮಿನ ಯಾರ ಮುಖಾಂತರ ಕರೆಸ್ಬೇಕು, ಜೊತೆಗೆ ಈ ಥರ ಹೊಡೆದಿರೋದು ಬಡಿದಿರೋದು ಅದನ್ನು ಕಳಿಸಬೇಕಲ್ಲ. ಅದನ್ನು ಶೂಟ್ ಕೂಡ ಮಾಡಿದ್ದಾರೆ ಅಂತ, ಶೂಟಿಂಗ್ ಕೂಡ ಆಗಿದೆ ಅದು ಅಂತ. ಪವಿತ್ರ ಗೌಡಗೆ ಸ್ಕ್ರೀನ್ ಶಾಟ್ ಕಳಿಸಿರೋದು, ಹಿಂಗೆ ಹೊಡೆದ್ವಿ ನೋಡಿ, ಹಿಂಗೆ ಬಡಿದ್ವಿ ನೋಡಿ ಅವನಿಗೆ ಅಂತ. ಎತ್ತಕೊಂಬಂದಾದ್ಮೇಲಿಂದ ಅಲ್ಲಿ ಬಂದಿರೋದು ನೋಡಿ, ದರ್ಶನ್ ತನ್ನ ಕಾರಲ್ಲಿ ತಾನೇ ಬಂದು ಅಲ್ಲಿ ಅವನಿಗೆ ಬೈದು ಹೋದ್ರಂತೆ. ಪ್ರಶ್ನೆ ಬೇರೆ. ಅದಾದಮೇಲೆ ಆ ಪವಿತ್ರ ಗೌಡ ಬೇರೆ ಬಂದಿರೋದು. ಇದೆಲ್ಲ ಏನಿದೆ? ಸಿನಿಮಾನ ಇದೆಲ್ಲ? ಇದು ಸಿನಿಮಾನ ಇದು? ಈ ಥರ ನೋಡಿ, ದರ್ಶನ್ ಕಾರ್ ಬರ್ತಿರೋದು, ಮುಂದೊಂದು ಬಲೆರೋ ಕಾರ್ ಹೋಗ್ತಾ ಇದೆ, ಹಿಂದೆ ಇವರ ಐಷಾರಾಮಿ ಜೀಪಲ್ಲಿ ಬರ್ತಿರೋದು. ಇದಕ್ಕೆಲ್ಲ ಎಲ್ಲ ಸಾಕ್ಷಿಗಳು ಸಿಕ್ಕಿವೆ. ಪೊಲೀಸರು ಕೂಡ ಎಲ್ಲ ಸೋಸ್ತಾ ಇದ್ದಾರೆ. ಸಮಾಜ ತಲೆ ತಗ್ಗಿಸ್ಬೇಕು. ಹಿಂದೆ ಹಲವಾರು ಸಿನಿಮಾ ನಟರು ಒಳ್ಳೊಳ್ಳೆ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಅಭಿಮಾನಿಗಳು ಫಾಲೋ ಮಾಡಿದ್ರು ಅವ್ರನ್ನ.